ಚಿಕ್ಕಮಗಳೂರು ಭಾಗದಲ್ಲಿ ಕಾಡಾನೆ ದಾಳಿಗೆ ಕಾರ್ಮಿಕರು ಸಾವನ್ನಪ್ಪುವ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇನ್ನು ನಿನ್ನೆ ಮಹಿಳೆ ಬಲಿಯಾದರೂ ತೀವ್ರ ರೀತಿಯಲ್ಲಿ ಆಕ್ರೋಶ ಈಗ ಭುಗಿಲೆದ್ದಿದೆ. ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿರೋದ್ರಿಂದ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗಿದೆ. ಇವತ್ತು 3 ತಾಲೂಕುಗಳನ್ನ ಬಂದ್ ಮಾಡಲಾಗಿದೆ. ಚಿಕ್ಕಮಗಳೂರು ಭಾಗದಲ್ಲಿ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕುಗಳನ್ನ ಬಂದ್ ಮಾಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ವರ್ತಕರು ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಸಂಪೂರ್ಣವಾಗಿ ಬಂದ್ ಆಗಿದೆ. ಬಾಳೆಹೊನ್ನೂರಿನಲ್ಲಿ ಮತ್ತೆ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಮಲೆನಾಡು ನಾಗರಿಕ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ಕರೆ ಕೊಟ್ಟಿತ್ತು. ಬಾಳೆಹೊನ್ನೂರು ಠಾಣೆ ಬಳಿಯಲ್ಲಿ ಪ್ರತಿಭಟನಾಕಾರರು ಮುಖಾಂ ಹೂಡಿದ್ದಾರೆ. ಇನ್ನೊಂದು ಕಡೆ ಈ ಕಾಡಾನೆ ದಾಳಿಗೆ ಮೃತಪಟ್ಟಂತ ಬೋರಮ್ಮ ಅವರ ಮೃತದೇಹ ಹುಟ್ಟೂರು ತಲುಪಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾಮಯ್ಯನಹಟ್ಟಿಗೆ ಮಹಿಳೆ ಬೋರಮ್ಮ ಮೃತದೇಹ ತಲುಪಿದೆ. ಕುಟುಂಬಸ್ಥರ ಆಕ್ರಂದನ ಸಹಜವಾಗಿ ಮುಗಿಯುತ್ತಿದೆ. ಕಾರಣ ದುಡಿಯಕ್ಕೆ ಅಂತ ಹೇಳಿ, ಜೀವನ ಸಾಗಿಸಕ್ಕೆ ಅಂತ ಹೇಳಿ ಪಾಪ ದೂರದೂರಿಗೆ ಬಂದಿರ್ತಾರೆ. ಇಲ್ಲಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಈ ತರ ವನ್ಯಜೀವಿ ಸಂಘರ್ಷ ಮುಂದುವರೆದಿದೆ. ಆನೆ ದಾಳಿಗೆ ಆ ಮಹಿಳೆ ಬಲಿಯಾಗಿದ್ದಾರೆ. ಈಗ ಹುಟ್ಟೂರಿಗೆ ಅವ್ರ ಮೃತದೇಹ ತಗೊಂಡು ಹೋದಾಗ ಸಹಜವಾಗಿ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಪ್ರತಿಭಟನೆ ತಂಪಾಡಿಗೆ ಮಾಡ್ತಾ ಇದ್ದಾಗ ಪೊಲೀಸರು ಬರ್ತಾರೆ, ಏಕಾಏಕಿ ಲಾಠಿ ಬೀಸಿದ್ದಾರೆ. ನಮ್ಗೆ ಪ್ರತಿಭಟನೆ ಮಾಡೋಕ್ಕೂ ಹಕ್ಕಿಲ್ವಾ, ನ್ಯಾಯ ಕೇಳಕ್ಕೂ ನಮ್ಗೆ ಹಕ್ಕಿಲ್ವಾ ಅಂತ ಹೇಳಿ ಜನ ಈಗ ಆಕ್ರೋಶ ಭರಿತರಾಗಿದ್ದಾರೆ. ಹಾಗಾಗಿ ಚಿಕ್ಕಮಗಳೂರು ಭಾಗದಲ್ಲಿ 3 ತಾಲೂಕುಗಳ ಬಂದ್ಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಕರೆಯನ್ನ ನೀಡಲಾಗಿದೆ. ಮತ್ತೆ ಅಲ್ಲಲ್ಲಿ ಪ್ರತಿಭಟನೆಗೂ ಕೂಡ ಪ್ಲಾನ್ ಅನ್ನ ಮಾಡಲಾಗಿದೆ. ಮತ್ತೆ ಸ್ವಯಂ ಪ್ರೇರಿತವಾಗಿಯೂ ಕೂಡ ಅಂಗಡಿ ಮುಂಗಟ್ಟು ಮುಚ್ಚಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಬಂದ್ಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನೊಂದು ಕಡೆ ಬೋರಮ್ಮ ಅವರ ಮೃತದೇಹ ಅವರ ಹುಟ್ಟೂರು ತಲುಪಿದೆ. ಕಾಫಿನಾಡಲ್ಲಿ ಕಾಡಾನೆಗೆ ಮಹಿಳೆ ಬಲಿ ಪ್ರಕರಣ ಸಂಬಂಧ ನಿನ್ನೆ ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಿದೆ. ಬಾಳೆಹೊನ್ನೂರಿನ ಜೆಸಿಐ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಲೆನಾಡು ನಾಗರಿಕ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ಹಾಗೆಯೇ ಸ್ಥಳೀಯ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಲಾಗ್ತಿದೆ. ಮಾಜಿ ಶಾಸಕ ಡಿಎನ್ ಜೀವರಾಜ್ ಸೇರಿ ಹಲವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇನ್ನು ಮಾಜಿ ಶಾಸಕ ಡಿಎನ್ ಜೀವರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಯೋಗೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ಮಹಿಳೆ ಬಲಿ ಹಾಗೂ ರೈತರ ಮೇಲೆ ನಡೆದಂತಹ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಬಾಳೆಹೊನ್ನೂರು ಪಟ್ಟಣದಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಟೆಂಟ್ ಅನ್ನು ಹಾಕಿ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಮಾಜಿ ಸಚಿವ ಡಿಎನ್ ಜೀವರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಒಂದು ಪ್ರತಿಭಟನೆಗೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ, 29ಕ್ಕೂ ಹೆಚ್ಚು ಜನರ ಮೇಲೆ ಕೇಸನ್ನು ಹಾಕ್ತಾರೆ, ತಮ್ಮ ಮೇಲೂ ಕೂಡ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇರ್ತದೆ. ನೋಡಿ, ಇವತ್ತಿನ ಹೋರಾಟ ಇರುವಂಥದ್ದು 13 ಜನರ ಸಾವಾಗಿದೆ. ಇದು ಒಂದೆರಡಲ್ಲ, 13 ಜನರ ಸಾವಾಗಿರುವಂಥ ಸಂದರ್ಭದಲ್ಲಿ ಆನೆ ತುಳಿತ ಕಾಡ್ಕೋಣದಿಂದ ಸರ್ಕಾರ ಏನೂ ಸ್ಪಂದಿಸ್ತಾ ಇಲ್ಲ. ಶಾಸಕರು ಮನೆಯಲ್ಲಿದ್ದೂ ಅವ್ರ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿದ್ದರೂ ಅವರು ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ತಾಳ್ಮೆ ಪರೀಕ್ಷೆ ಮಾಡಿದ್ದಾರೆ ಮತ್ತು ಅವ್ರು ಬಂದು ನಿಂತು ಲಾಠಿ ಚಾರ್ಜ್ ಮಾಡಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈ ಲಾಠಿ ಚಾರ್ಜನ್ನು ನಾವು ಯಾಕೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳ್ತಾರಂತೆ ಹಾವೇರಿ ಅವ್ರು ಸಾವಾಗಿರೋದು ಜನ ಕಡಿಮೆ ಇದ್ದರು, ಅದಕ್ಕಾಗಿ ಈಗಲೇ ಹೊಡಿಬೇಕು, ಮುಂದೆ ಯಾವ್ದಾರು ಆದರೆ ಜನ ಜಾಸ್ತಿ ಸೇರ್ತಾರೆ, ಅದಕ್ಕೆ ಹತ್ತಿಕ್ಕುವ ಕಾರ್ಯಕ್ರಮ ಅಂತ. ನಾವು ಇದನ್ನು ವಿರೋಧ ಮಾಡ್ತೇವೆ ಮತ್ತು ಈಗ ಹಾಕಿರುವಂಥ ಕೇಸ್ಗಳನ್ನು ಬೇಷರತ್ತಾಗಿ ವಾಪಸ್ ತಗೊಬೇಕು. ಅವ್ರು ಸಾವಾದವ್ರ ಮನೆಗೆ ಒಂದು ಕೆಲಸ ಕೊಡಬೇಕು. ಅವರಿಗೆ ಈ 20 ಲಕ್ಷ ರೂಪಾಯಿಗಳು ಸಾಕಾಗಲ್ಲ. ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಬಿದ್ದಿರುವಂಥವ್ರು ಒಬ್ರು ಇದ್ದಾರಲ್ಲ, ಅವ್ರಿಗೆ 1 ಕೋಟಿ ರೂಪಾಯಿ ಅಷ್ಟು ಕೊಡಬೇಕು. ಜೀವಮಾನ ಪರ್ಯಂತ ಕೈಕಾಲು ಎತ್ತೋಕ್ಕಾಗಲ್ಲ. ಅವರು ಅಂಗಾಂಗಗಳು ಮೇಲ್ಗಡೆ ಸರಿ ಇರ್ತವೆ, ಕೆಳಗಡೆ ಇಲ್ಲ. ಇದನ್ನೆಲ್ಲ ಇಟ್ಕೊಂಡು ನಾವಿವತ್ತು ಈ ಚಳವಳಿಯನ್ನು ಇಟ್ಟಿದ್ದೇವೆ. ಈ ಚಳವಳಿಯಲ್ಲಿ ನಮ್ಮದು ಮುಖ್ಯವಾಗಿ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರ ಆನೆ ಬರದೇ ಇರೋಂಗೆ ನೋಡ್ಕೊಬೇಕು. ಸಾವಾದವ್ರ ಮನೆಗೆ 50 ಲಕ್ಷ ರೂಪಾಯಿ ಕೊಡಬೇಕು, ಒಂದು ಕೆಲಸ ಕೊಡಬೇಕು ಮತ್ತು ಹಾಕಿರುವ ಕೇಸ್ಗಳನ್ನು ವಿತ್ಡ್ರಾ ಮಾಡಬೇಕು. ಶಾಸಕರ ದೌರ್ಜನ್ಯವನ್ನು ಖಂಡಿಸ್ತೇವೆ ನಾವು. ತಾವು ಕೂಡ ಅಲ್ಲಿದ್ರಿ, ತಮ್ಮ ಮೇಲೂ ಕೂಡ ಲಾಠಿ ಚಾರ್ಜ್ ಆಯಿತು ಅನ್ನೋ ಒಂದು ಮಾಹಿತಿ ಇತ್ತು. ನಾನು ಇದ್ದೆ. ಶಾಸಕರಿಗೆ ಹಣದ ಮದವೋ ಇಲ್ಲ ಅಧಿಕಾರದ ಮದವೋ ಗೊತ್ತಿಲ್ಲ, ಮದ ಏರಿದಂತೆ ವರ್ತನೆ ಮಾಡಿದ್ರು. ಅವರು ನಿಂತು ಹೊಡೆಸುವಂಥ ಕಾರ್ಯಕ್ರಮ ಮಾಡಿದ್ರಲ್ಲ, ಇದನ್ನು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ದೇಶದ ಪ್ರಪ್ರಥಮ ಶಾಸಕ ನಿಂತು ನಮ್ಮ ಕ್ಷೇತ್ರದ ಜನರಿಗೆ ಹೊಡಿರಿ 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 ಅಂತ, ಅದರ ವಿರುದ್ಧವಾಗೇ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯು ಬೆಂಬಲ ಕೊಟ್ಟು ಈ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ಶಾಸಕರ ಈ ವರ್ತನೆ ದುಂಡಾವರ್ತನೆ ಇದು. ನಿನ್ನೆ ನೀವು ಇದ್ರಿ, ವಿನೋದ್ ಮೇಲೆ
ಅವ್ರಿಗೆ ಹೊಡೆಯಲಿಕ್ಕೆ ಹೋಗ್ತಾ ಇದ್ದಾಗ ನಾನು ನನ್ನ ಕೈನಲ್ಲಿ ಎಳೆದ ಶಾಸಕರನ್ನ ಹಿಂದಕ್ಕೆ ಬಿಟ್ಟೆ. ಈ ಥರದ ದುಂಡಾವರ್ತಿ ವರ್ತನೆ ನೀವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನೂ ಸೇರಿಸಿ ಇವತ್ತಿನ ಪ್ರತಿಭಟನೆ ಇಟ್ಟಿದ್ದಾರೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಅದೇ ವಿಚಾರವಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ನಡೀತಾ ಇದೆ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಯೋಗೇಶ್ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಯೋಗೇಶ್, ಈಗ ಜೀವರಾಜ್ ಅವರು ಹೇಳ್ತಾ ಇದ್ದ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಒಂದಿಷ್ಟು ಬೇಡಿಕೆಗಳನ್ನ ಶಾಸಕರ ಮುಂದೆ, ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಕೆಲವು ಭಾಗಗಳಲ್ಲಿ ಪಡ್ಕೊಳ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ ಮುಂಭಾಗಗಳಲ್ಲಿ ಸುಮಾರು ಕಡೆ ಪ್ರತಿಭಟನೆ ನಡೀತಾ ಇದೆ. ಸೊ ಇದಕ್ಕೀಗ ಶಾಸಕರ ಪ್ರತಿಕ್ರಿಯೆ ಏನು? ಈ ಬೇಡಿಕೆಗಳನ್ನ ಫುಲ್ಫಿಲ್ ಮಾಡ್ತಾರಂತ? ಮತ್ತೆ ನಮ್ಮ ರಿಪೋರ್ಟರ್ ಯೋಗೇಶ್ ಅವರನ್ನ ಸಂಪರ್ಕ ಮಾಡೋಣ. ಲಾಠಿ ಚಾರ್ಜ್ ಖಂಡಿಸಿ ಮತ್ತೆ ಪರಿಹಾರದ ಮೊತ್ತ 20 ಲಕ್ಷ ಸಾಕಾಗಲ್ಲ, ಅದು 50 ಲಕ್ಷಕ್ಕೆ ಏರಿಕೆ ಮಾಡಬೇಕು. ಮತ್ತೆ ಅವ್ರ ಕುಟುಂಬ ಯಾರು ಸಾವನ್ನಪ್ಪಿದ್ದಾರೆ, ಇಲ್ಲಿ ತನಕ ಸಾವಾಗಿದೆ 13 ಜನ, ಅವ್ರ ಮನೆಗಳಿಗೆ ತಲಾ ಒಬ್ಬರಿಗೆ ಒಂದು ಉದ್ಯೋಗ ಕೊಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತೆ ಗಂಭೀರವಾಗಿ ಗಾಯ ಯಾರ್ಗೊಂಡಿದ್ದಾರೆ ಅವ್ರಿಗೆ 1 ಕೋಟಿ ಪರಿಹಾರ ಎಲ್ಲ ಕೊಡಬೇಕು ಸರ್ಕಾರದಿಂದ ಅಂತ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮತ್ತೆ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ಪ್ರತಿಭಟನೆ ಚಿಕ್ಕಮಗಳೂರು ಭಾಗದಲ್ಲಿ ನಡೀತಾ ಇದೆ.